ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಮ್ಯಾಗೇರ್ ಬಾ ಈಚೆ ಕಡೆ ನೀವು ಬಗ್ಗೆ ನೀತಿ ಇಲ್ಲಿ ಬಾಲಿ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೈ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಣವಾರೂಢನು ಪ್ರಣವಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ಮಾತಾಡ್ಬೇಡ್ರಿ, ಕುತ್ಕೋರಿ, ಹೇಳ್ತೀನಿ ಅಚ್ಚುಕಟ್ಟಾಗಿ ಕೂತ್ಕೊರಿ, ಹಿಂಬಾಯಿ ಕೂತ್ಕೊರಿ, ಆರಾಮಾಗಿ ಕೂತ್ಕೊರಿ. ಇನ್ನು ಒಂದು ತಾಸು ಆಕತ್ತೆ ಒಂದು ಕಾರ್ಯಕ್ರಮ. ಇಲ್ಲಿ ತನ ನಿಮಗೋಸ್ಕರವಾಗಿ ನಾವು ಕಾದೇವೆ. ಈಗ ನಮ್ಮದು 45 ನಿಮಿಷ ಶೆಡ್ಯೂಲ್ದಲ್ಲಿ 1 ತಾಸು ನಮ್ಮದು ಕಾರ್ಯಕ್ರಮ. ಯಾಕೋ ಕ್ರಿಯಾಮೂರ್ತಿಗಳು ಲೇಟ್ ಮಾಡ್ಯಾರ ಅಂತೇಳಿ ಅಂತಂದು ಅನ್ನುವಂಗಿಲ್ಲ. ಹಾಂ, ಓಕೆ. ಈಗ ಬಂಧುಗಳೇ, ಇಲ್ಲೇ ಹೇಳ್ಬಿಡ್ಲೇನ್ರು ಸುಮ್ಮನೆ ಯಾಕೆ ಎಲ್ಲರಿಗೂ ಕೇಳಿಸೋಂಗೆ ಹೇಳ್ಬಿಡ್ಲಿ ಸುಮ್ಮನೆ. ಅಲ್ಲ, ಅವ್ರು ಎಲ್ಲಿ ಇಕೋ ಆಗ್ಬಾರ್ದು ಅಂತ. ಹೌದು. ಈಗ ತಾವು ನೂತನ ದಂಪತಿಗಳಾಗಿ ಕಾಲಿರಿಸುವಂಥ ಸಂದರ್ಭದೊಳಗೆ ಏನು ಒಂದು ಬದ್ಧತೆ ಇರ್ಬೇಕಂತಂದ್ರೆ, ಅನುಭಾವಿಗೆ ಅಂಗ ಶೃಂಗಾರ ಉಂಟೆ ಅಂತ ಕೇಳ್ತಾರೆ. ಈ ಬ್ಯೂಟಿನೆಸ್ ಇವೆಲ್ಲವೂ ಸಹಿತ ಸೌಂದರ್ಯ ಇರ್ಬೋದು, ಮತ್ತು ಇನ್ಯಾವುದೋ ಇರ್ಬೋದು. ಲಿಂಗಯ್ಯನ ಮುಂದೆ, ಬಸವ ತಂದೆಯ ಮುಂದೆ ಇವೆಲ್ಲವೂ ಸಹಿತ ಗಾಳಿಯ ಸೊಡರಿನಂತೆ ಹಾರಿ ಹೋಗ್ತಿರ್ತವೆ. ಇವುಗಳನ್ನ ಭಾಳ ನೆಚ್ಕೋಬಾರ್ದು. ನಾವು ಜೀವನದ ಸೌಂದರ್ಯತೆಯನ್ನು ಅನುಭವಿಸ್ಬೇಕು. ಜೀವನದ ಸೌಂದರ್ಯತೆಯನ್ನು ಅನುಭವಿಸ್ಬೇಕು ಹೊರತು ಬಾಹ್ಯ ಸೌಂದರ್ಯತೆಯನ್ನು ಅನುಭವಿಸಬಾರ್ದು ಅಂತ ನಾನು ಮೊದಲು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇನ್ನು ಒಂದನೇದು ಪ್ರಿನ್ಸಿಪಲ್ ನಂಬರ್ 1, ಈ ಬಸವ ತಂದೆ ಇದು ನಿಮಗೆ ನೋಡೋಕೆ ಅಷ್ಟೇ ಇಟ್ಟಿವಿ ಸ್ಟ್ಯಾಚ್ಯೂ. ಇದನ್ನು ಬಸವಣ್ಣವ್ರ ಪರಿಚಯ ಒಂದೇದು. ಬಸವಣ್ಣನವರು ಶಿವನ ಸಾಕ್ಷಾತ್ಕಾರ ರೂಪ. ಅದನ್ನು ಫಸ್ಟ್ ನಂಬೇಕು ನಾವು. ಯಾಕೆ ನಂಬಬೇಕಂದ್ರೆ ಸಂಸಾರಸ್ಥರು ಎಲ್ಲ ಸನ್ಯಾಸಿಗಳು ಗುರುಗಳಾಗ್ಯಾರ. ಸಂಸಾರಸ್ಥರು ಸಹಿತ ಗುರುಗಳಾಗಬೇಕಂತೇಳಿ ಅಂತ ಹೇಳ್ಕೊಟ್ಟವ್ರು ಯಾರು? ಬಸವಣ್ಣವ್ರು. ಹಾಗಾಗಿ ಬಸವಣ್ಣ ಸತಿಯನ್ನು ಹಿಡಿದು ನಿರ್ವಾಣ ಸತಿ ಕಂಡವ. ಅಂದ್ರೆ ಸತಿ ಹಿಡ್ಕೊಂಡನ ನಿರ್ವಾಣ ಸತಿ ಕಂಡ. ಸಂಸಾರದಿಂದ ಸದ್ಗತಿ ಐತಿ ಅಂತ ಹೇಳಿ ಪ್ರೂವ್ ಮಾಡ್ಯಾರ ಅವ್ರು. ಹಂಗೆ ಮಧು. ಹಾಂ, ಅದಕ್ಕಾಗಿ ಯಾರನ್ನ ಹಿಡ್ಕೋಬೇಕು? ಯಾರ ಪಾದ ಹಿಡ್ಕೋಬೇಕು? ನೀವು ಯಾವ ಜಿಲ್ಲೆದವ್ರ? ಹಾಂ, ಯಾದಗಿರಿ. ಯಾವ ಜಿಲ್ಲೆಗೆ ಬಂದ್ರಿ? ಬಸವಣ್ಣನ ಜಿಲ್ಲೆಗೆ ಬಂದಿರಿ ಅಂದ್ಕೂಡಲೇ ನಾವು ಏನು ಮೈಕ್ ಬೇಡ, ಮೈಕ್ ಬೇಡಕತ್ತ ಅವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಆಕೈತೆ. ನಾವು ಇದು ಈ ಕಡೆ ನೋಡಿ. ಎರಡನೇದು. ಇನ್ನು ಮೂರನೇದು ಏನಂತಂದ್ರೆ, ಪ್ರತಿನಿತ್ಯ ನಾವು ಏನು ಹೇಳ್ತೀವಿ, ಆ ಲಿಂಗ ಪೂಜೆಯನ್ನು ಬಿಡಬಾರ್ದು. ಮನೆಯವರು ಲಿಂಗ ಪೂಜೆಯನ್ನು ಬಿಡಬಾರ್ದು. ದಿನ ಪ್ರತಿ ದಿವಸ ಎವ್ರಿ ಡೇ. ಹಂಗಿತ್ತಂದ್ರೆ ನಿಮ್ಗೆ ಈಗ ಸದ್ಯ ಲಿಂಗ ಕಟ್ತೇವೆ ನಾವು. ನೀನು ಲಿಂಗಿಲ್ಲ ಹೌದಲ್ಲ? ಹಾಂ, ಎಲ್ಲೈತಿ? ಐತೆ, ವೆರಿ ಗುಡ್. ನಿನಗೆ ವೆರಿ ಗುಡ್. ನಮ್ಮದೊಂದು ಕೆಲಸ ಆಗಿರತ್ತೆ. ಏನು ಕೆಲಸ ಆಗಿರತ್ತಂದ್ರೆ ಅದ್ರ ಮೇಲೆ ಬದ್ಧತೆ ಇರ್ಬೇಕು. ನಮ್ಗೆ ಹೆಂಗೆ ಬದ್ಧತೆ ಇರ್ಬೇಕಂತಂದ್ರೆ, ಒಟ್ಟ ಈಗ ಒಂದು ಮಗುವಿಗೆ ಜನ್ಮ ಕೊಟ್ರಿ ಅಂತಂದ್ರೆ ತೊಟ್ಲಾಗಿರ್ಲಿ ಹೊರಗಿರ್ಲಿ ಎಲ್ಲೇ ಇರಲಿ ಒಂದು ಕಣ್ಣು ಎಲ್ಲಿ ಇರ್ತೈತಿ ಹೇಳ್ರಿ ನಮ್ಗೆ?
ತೊಟ್ಲಾಗಿರ್ತೈತಿಲ್ಲ, ಮಗುವಿನ ಮೇಲೆ ಎದ್ದಿರ್ತೈತೋ ಇಲ್ಲ. ಆ ಮಗುವಿಗೆ ಆಹಾರ ಕೊಡೋದ್ರಿಂದ ಬೆಳೆದಿಲ್ಲ, ತಾಯಿ ಇಟ್ಟಿರ್ತಕ್ಕಂಥ ವಾತ್ಸಲ್ಯದಿಂದ ಮಗು ಬೆಳೆದಿರ್ತೈತಿ, ಹೌದಲ್ಲ? ಹಂಗ ನಾ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ ಈ ವಿಷಯ. ಗಂಡ ಹೋದ ಅಂತಂದ್ರ ಅಥವಾ ಹೆಂಡತಿ ಹೋದಳ ಅಂತಂದ್ರ ಒಂದ್ ಮಾತಂತಿರ್ತಾರ. ಏನಂತಿರ್ತಾರಂದ್ರ, ಅವ್ರನ್ನ ನಾನು ಅಂಗೈಯಾಗಿ ಲಿಂಗೈದ ತರ ಜೋಪಾನ ಮಾಡೀನಿ, ಆದ್ರೂ ನಮ್ಮನ್ನ ಬಿಟ್ಟು ಹೋದಾತ. ಅಂದ್ರ ಲಿಂಗಯ್ಯನ ವಸ್ತ್ರವನ್ನು ಒರೆಸ್ಬೇಕಾದ್ರೂ ಸಹಿತ, ಇಟ್ಕೋಬೇಕಾದ್ರೂ ಸಹಿತ ಅತ್ಯಂತ ಮೃದುವಾಗಿ ನಿರ್ಲಕ್ಷ್ಯ ವಹಿಸಲಾರ್ದೆ ಲಿಂಗದ ಮೇಲಿನ ಬದ್ಧತೆ ಇರ್ಬೇಕು ಜಾಸ್ತಿ. ಪ್ರತಿನಿತ್ಯ ನೀವು ಇಬ್ರು ಗಂಡ ಹೆಂಡತಿ ಸತಿಪತಿ ಸುಖ ಸಂತೃಪ್ತಿಗೆ ಕಾರಣ ಆಗಿರ್ತಕ್ಕಂಥದ್ದು ಕೂಡ ಲಿಂಗವೇ. ನೀವಿಬ್ರು ಸುಖವಾಗಿ ಬಾಳ್ಲಿಕ್ಕೆ ಮೇನ್ ಕಾರಣ ನಿಮ್ಮನ್ನೆಬ್ರು ಜೋಡಿಸಿದ್ದು ಕೂಡ ಯಾವ್ದು ಹೇಳಂದ್ರೆ ಲಿಂಗನೇ. ಆಮೇಲೆ ನೀವಿಬ್ರು ಕೂಡಿ ಸುಖ ಪಡೋದಾಗ್ಲಿ, ನೀವಿಬ್ರು ಕೂಡಿ ನೋವು ಪಡೋದಾಗ್ಲಿ, ನೀವಿಬ್ರು ಕೂಡಿ ದುಃಖ ಪಡೋದಾಗ್ಲಿ, ಅದನ್ನ ಎರಡು ತರಲ್ಲಿ ಸಮಸಮವಾಗಿ ಭಾಗವಹಿಸಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡೋದು ಯಾವುದು? ಲಿಂಗನ. ಅರ್ಥ ಆಯ್ತಲ್ಲ? ಇವತ್ತಿನ ದಿನ ನಾವು ಅದಕ್ಕೆ ಏನ್ ಮಾಡತ್ತ ಅಂದ್ರೆ ಸಿಂಪಲ್ ಒಂದು 5 ನಿಮಿಷ ಅಷ್ಟೇ ಏನ್ ಮಾಡ್ತಾನೆ ಅಂದ್ರೆ ಲಿಂಗ ಪೂಜೆ ತೋರಿಸ್ತೇನೆ ನಿಮಗೆ. ಅಷ್ಟು ಪ್ರತಿ ದಿವಸ ಅದನ್ನ ಮಾಡ್ಕೊಂಡು ಹೋಗ್ಲೇಬೇಕು. ಮಾಡ್ತಾರೆ ಸ್ಟ್ರಾಂಗ್ ಆಗಿ ದನಿ ಬರ್ಬೇಕು ನನಗ. ಮಾಡ್ತಾರೆ. ಹಾ, ನೀವು ಬೇಕಾದಷ್ಟು ಲಘು ಬಗ್ಗೆ ಕೆಲಸ ಇದ್ದಿರ್ತೈತಿ. ಇವನ್ ಡೆಲಿವರಿ ಆದ್ಮೇಲೆ ಸಹಿತ ಎದ್ದು ನಿಮಗ ಪೂಜೆ ಮಾಡ್ಕೋಕ್ ಶಕ್ತಿ ಇರ್ಲಿಲ್ಲ ಅಂದ್ರ ಆ ಹೊರಸೆ ಏನಿದ್ದಿರ್ತೈತ್ಲ, ಹಿಂಗಾರ ಕೊತ್ ಇಟ್ಕೊಂಡು ನೀವು ಅಲ್ಲಿ ನೋಡ್ಕೊತೀನಿ ಅನ್ಬೇಕು, ಪೂಜೆ ಮಾಡ್ಕೊತಿರ್ಬೇಕು, ಭಸ್ಮಾಟ ದರ್ಶನ. ಅರ್ಥ ಆಯ್ತು ನಾ ಹೇಳಿದ್ದ? ಅರ್ಥ ಆಯ್ತ? ಅವ್ರ ಕಮಿಟೆಡ್ ಟು ಗಾಡ. ಹೆಂಗಂದ್ರೆ ಮುಸ್ಲಿಂ ಬಂಧುಗಳು ಆದಿ ಮಧ್ಯಾವಸಾನಗಳಿಲ್ಲದ ನಿತ್ಯ ನಿರ್ಮಲ ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವರು ಅಮೂಲ್ಯನು ಅಪ್ರಮಾಣನು. ಹಾ, ಈಗ ನಿಮ್ಮ ಕೈಯಾಗ ಭಸ್ಮ ಕೊಟ್ಟಿರ್ತೇನೆ, ಭಸ್ಮ ತಗೊಳ್ಳಿ. ನೀವೊಂದು ತಗೋಪ್ಪ. ಹೇಳ್ರಿ. ಅಯ್ಯ ಎನಿಗೆ ವಿಭೂತಿಯೇ ಕುಲದೈವ. ಬಲಗಡೆ ತೊಡಿ ಮ್ಯಾಗ ಇಟ್ಕೋಬೇಕು ಮರಿ. ಬಲಗಡೆ ತೊಡಿ ಮ್ಯಾಗ, ನೀ ಆಚೆ ಕಡೆ. ಬಲ ಎಡನ ಗೊತ್ತಾಗೋತಿನ ವಧುವರ ಆಗತ್ತೀರಿ. ಅಯ್ಯ ಎನಿಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಿಗೆ ವಿಭೂತಿಯ ಮನೆ ದೈವ, ಅಯ್ಯ ಎನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯ ಎನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಎನಿಗೆ ವಿಭೂತಿಯ ಸರ್ವ ಪಾಪಕ್ಷಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಕೂಡಲ ಚನ್ನ ಸಂಗ ಅಯ್ಯ ಶ್ರೀ ಮಹಾವಿಭೂತಿ ಎಂಬ ಪರಂ ಜ್ಯೋತಿ ನೀವು ಧರಿಸಿದೆಯಾಗಿ. ಹಾ ನೋಡಿ. ಓಂ ನಕಾರಾಯ ನಮಃ, ಓಂ ಮಕರಾಯ ನಮಃ, ಓಂ ಶಿಕಾರಾಯ ನಮಃ. ಪಂಕಳ್ಬಳ್ಳಿ. ಓಂ ಶಿಕಾರಾಯ ನಮಃ, ಓಂ ವಾಕಾರಾಯ ನಮಃ. ಬಲಕ. ಓಂ ಯಕಾರಾಯ ನಮಃ, ಓಂ ಓಂಕಾರಾಯ ನಮಃ. ನೋಡ್ರಿ. ಓಂ ಬಕಾರಾಯ ನಮಃ, ಓಂ ಸಕಾರಾಯ ನಮಃ, ಓಂ ವಕಾರಾಯ ನಮಃ. ಹಾ, ಇಷ್ಟ ಹಚ್ಕೊಂಡ್ರಿ ನೀರ. ಇಲ್ಲ ನೋಡಿ. ನ ಕಿರ್ಬಳ್ಳಿಡ್ರಿ. ನ ಮ ಶಿ ವಾ ಯ ಓಂ ಬಸವ. ಬಸವಂ ಭಕ್ತಿಗೆ ಮೂಲಂ. ಹೇಳ್ರಿ. ಇತರ ಮ್ಯಾಗಿರ್ರಿ. ಬಸವಂ ಭಕ್ತಿ.
ಇಡ್ರಿ ಹತ್ರ ಮ್ಯಾಗ ಇಬ್ರು ಗಂಡ ಅಂತೆ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಪ್ರಣವದ ಬಳ್ಳಿ ಬಕಾರಮಂ ಅದ್ರಿ ಪ್ರಣವದ ಬಳ್ಳಿ ಬಕಾರಮಂ ಪ್ರಣವದ ಬಳ್ಳಿ ಸಕಾರಮಂ ಪ್ರಣವದ ಬಳ್ಳಿ ವಕಾರಮಂ ಪ್ರಣವಂ ಬಸವಾಕ್ಷರತ್ರಯ ಬಸವೇಶ. ಹಾ ವಸ್ತ್ರ ಐತ್ ನೋಡ್ರಿ ಅಲ್ಲಿಂದ ವಸ್ತ್ರ ಐತ್ ನೋಡ್ರಿ ಕೊಡು ಒರ್ಸ್ಕೊರಿ. ಹಾ ಅಪ್ಪ ಭಸ್ಮ ಐತಿಲ್ಲ ಇನ್ನೊಂದು ನಿನ್ ಕಡೆ. ಹಾ ಓಂ ನಿರಂಜನ ಲಿಂಗಾಯ ನಮಃ ಓಂ ನಿಶೂನ್ಯ ಲಿಂಗಾಯ ನಮಃ ಓಂ ನಿಷ್ಕಲ ಲಿಂಗಾಯ ನಮಃ ಓಂ ಮಹಾಲಿಂಗಾಯ ನಮಃ ಓಂ ಮಹಾಲಿಂಗಾಯ ನಮಃ ಓಂ ಪ್ರಸಾದ ಲಿಂಗಾಯ ನಮಃ ಓಂ ಶಿವಲಿಂಗಾಯ ನಮಃ ಓಂ ಆಚಾರಲಿಂಗಾಯ ನಮಃ ಓಂ ಗುರುಲಿಂಗಾಯ ನಮಃ ಓಂ ಜಂಗಮಲಿಂಗಾಯ ನಮಃ. ಬಸವ ಅನ್ಕೋತಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿ ಅಯ್ಯ. ಬಸವ ಷಟ್ಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಭಸಿತಮಂ ಧರಿಸಿ ಬಯಲಾದರಯ್ಯ. ಆ ರುದ್ರಾಕ್ಷ ಒಂದರ ಐತೆ ಸಿಂಗಲ್ ನಿಮ್ ಕಡೆ ಐತೆ ತೆಗೀರಿ ಹೊರಗೆ. ತಗೋ. ಹಾ ಭಸ್ಮ ಹಚ್ಚಿರ ಅದಕ್ಕ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನ ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಸಂಗಮ ದೇವ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸರ್ವ ಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಇನ್ನೊಂದು ತಟ್ಟೆ ಐತೆ ಅನ್ಕೊಡಮ್ಮ. ಇದನ್ನ ಆಗತ್ರ ಭಾಳ ಶೂಟಿಂಗ್ ಸರಿಯಾಗಿ ಆಗಲ್ಲ. ಇಬ್ರು ತಗೊಳ್ರಿ ಕೆಳಗಿಡ್ರಿ ಇಬ್ರು. ಈಗ ನಿಧಾನವಾಗಿದೆ ಲಿಂಗ ಹೇಳ್ರಿ. ಜಗದಗಲ ಮುಗಿಲಗಲ ಮೆಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಹಾ ಲಿಂಗ ತಕೊಂಬರಿ. ಅಯ್ಯ ನೀ ಎನಗೆ ಶ್ರೀ ಗುರು ಒಪ್ಪಡೆ ನಾ ನಿನಗೆ ಶಿಷ್ಯನ ಪಡೆ ಎನ್ನ ಕರುಣಾದಿ ಗುಣಗಳ ಕಳೆದು ಕಾಯದ ಕರ್ಮವ ತೊಡೆದು ಪ್ರಾಣದ ಧರ್ಮವ ನಿಲ್ಲಿಸಿ ನೀ ಎನ್ನ ಕಾಯದಲ್ಲಡಿಗಿ ನೀ ಎನ್ನ ಪ್ರಾಣದಲ್ಲಡಿಗಿ ನೀ ಎನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಕೊಂಡ್ರಿ ಇಟ್ಕೊರಿ. ನೋಡ್ರಿ ಈ ಕಡೆ ನೋಡ್ರಿ.
ಅಂಗೈಯೊಳಗೆ ಇಟ್ಕೊರಿ, ಒರೆಸ್ಬೇಡ್ರಿ, ಈಗ ಜಸ್ಟ್ ಇಟ್ಕೊಳ್ರಿ ಅಷ್ಟೇ. ಈಗ ನೋಡ್ರಿ, ಈಗ ನಮ್ಮ ಕಣ್ಣ ಪಿಚ್ ಬರಬಾರ್ದಂಗ, ಮುಖ ಚಂದ ಇಟ್ಕೋಬಾರ್ದಂಗ, ದಿವ್ಸಕ್ಕೆ ಏನಿಲ್ಲ ಅಂದ್ರೆ 2 ರಿಂದ 3 ಸಲ ಮುಖ ತೊಳಿತಾವ ಇಲ್ಲ ಊಟಕ್ಕೆ ಕೂತಾಗ. 2 ರಿಂದ 3 ಸಲನೂ ಸಹಿತ ನಮ್ಗೆ ತೊಳೆಯೋ ಅವಶ್ಯಕತೆ ಇಲ್ಲ. ದಿವ್ಸಕ್ಕೆ 1 ಸಲ ಶುಚಿ ಇಡ್ಬೇಕು. ನಮ್ಮ ಮುಖ, ನಮ್ಮ ಕಣ್ಣು ಹೆಂಗ್ ಸ್ವಚ್ಛ ಇಟ್ಕೊತಾವ, ಲಿಂಗನೂ ಸಹಿತ ಸ್ವಚ್ಛ ಇಟ್ಕೋಬೇಕು. ಅದು ಎದ್ರ ಮೂಲಕ? ಮಜ್ಜನ ಮೂಲಕ. ಅರ್ಥ ಆಯ್ತಲ್ಲ? ದಿವಸ 1 ಸಲ ಕಂಪಲ್ಸರಿ, ದಿನ 1 ಸಲ. ನಾವು 3 ಹೊತ್ತು ಊಟ ಮಾಡಿದಾಗ 1 ಸಲನೂ ಸಹಿತ ನಾವು ಪೂಜೆ ಮಾಡುದಿಲ್ಲ ಅಂತಂದ್ರೆ ಅಯೋಗ್ಯ ಎಷ್ಟು ಇರ್ಬೇಕು? 3 ಹೊತ್ತು ನಮಾಜ್ ಮಾಡ್ತಾರ, 1 ಸಲ ಪೂಜೆ ಮಾಡಕ್ ಆಗೋದಿಲ್ಲ, 5 ನಿಮಿಷ ಆಕತಿಲ್ಲ? ಪಾಸಿಬಲ್ ಐತಲ್ಪ? ಸಾಧ್ಯತೆ ಐತಲ್ಲ? ಹಾ, ಒಮ್ಮೆ ಶ್ರೀ ಗುರುವಿನ ಚರಣವ ನೆನೆಯಲೊಡನೆ ಭವಬಂಧನ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗಮ ದೇವನೆಂಬ ಲಿಂಗವ ತಂದುಕೊಟ್ಟ ಬಸವ ಗುರುವೇ ಶರಣು ಶರಣಾರ್ಥಿ. ನೋಡ್ರಿ, ಕುಡಿಲಿಕ್ಕೆ ನೀರು ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನಿಗೆ ಅರ್ಚನೆ ಮೂಲಕ, ಅರ್ಪಣೆ ಮೂಲಕ ಥ್ಯಾಂಕ್ಸ್ ಹೇಳುವಂಥ ಕಾರ್ಯಕ್ರಮ ಇದು. ದಿನ ನೀರು ತಗೊಳ್ರಿ. ಇಬ್ರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗಿ ಅಂತಾರಲ್ಲ, ನೀವಿಬ್ರು ಕೂಡಿ ಮಜ್ಜನ್ನು ಮಾಡ್ಕೊಡ್ರಿ. ನಿಮ್ಮದು ಸ್ವಲ್ಪ ಹಾಕೋ ಅದನ್ನ. ಅಭಿ ನೋಡಿಲಿ, ಅದಕ್ಕೆ ಡೆಮೋ ತೋರಿಸೋದು. ಯಾವಾಗೂ ಪೂಜೆ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಾಕೈತಿ. ಇಲ್ಲಿ ಹಿಂಗಿಡಿ, ಇಲ್ಲಿ ನೋಡಿ, ಇಲ್ಲಿ ಹೋಲ್ಡಿಂಗ್ ನೋಡು, ಮರಿ ಹಿಂಗಿಡಿ. ಸಜ್ಜನಳಾಗಿ ಮಜ್ಜನ ಕೆರೆವೆ ಹೇಳ್ರಿ. ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ, ಚನ್ನ ಮಲ್ಲಿಕಾರ್ಜುನ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಗೋರ್ ವಸ್ತ್ರ, ಮರಿ ವಸ್ತ್ರ ಮ್ಯಾಗ ಚಂದಂಗಿ ಹೆಂಗ್ ಬೇಕಾದಂಗೆ ಒರ್ಸೋದಲ್ಲ. ಹಿಂಗ್ ನೋಡ್ದ ಮನೆಯೊಳಗೆ ಪೂಜೆ ನೋಡ, ಈ ತರ ತಗೋಬೇಕಿದನ್ನ. ಗಸ 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 ಅಡಿಕೆ ತಿಕ್ಕಿದಂಗ, ಅದು ತಿಕ್ಕಿದಂಗ ತಿಕ್ಕೋಂಗಿಲ್ಲ. ಸೂಕ್ಷ್ಮವಾಗಿರ್ತಕ್ಕಂಥ ಬಟ್ಟೆ ಉಪಯೋಗ ಮಾಡ್ಕೋಬೇಕು. ಮಲ್ಲಿನ ಬಟ್ಟೆ ಅಂತಾರೆ, ಮಲ್ಮಲ್ಲಿ ಬಟ್ಟೆ ಅಷ್ಟು ಸೂಕ್ಷ್ಮವಾಗಿ ಇಟ್ಟಿರ್ಬೇಕು. ಯಾಕಂತಂದ್ರ ಕೂಸಿನ ನೆತ್ತಿ ಹಂಗೆ ಐತತ್ತಳ ಅಂತಂದ್ರೆ ನಾವು ನೀರು ಹಾಕ್ಬೇಕು. ನೀರು ಶುದ್ಧ ಇರ್ಬೇಕು. ಇಂಥವೆಲ್ಲವನ್ನು ಏನ್ ಮಾಡ್ಬೇಕಂತ ದಿನ ಕಲ್ಕೊ ಹೋಗ್ಬೇಕು. ಡ್ರೈ ಆತಲ್ಲಿ ನೋಡ್ರಿ, ಅದು ಒಣಗಿತಲ್ಲ. ಹಿಂಗ ಭಸ್ಮ ಹಚ್ರಿ. ಬಸವ ಅನ್ಕೋತ್ ಭಸ್ಮ ಹಚ್ರಿ. ಹಿಂಗ ಬಸವ ಬಸವ. ಮೊದಲು ಅಂಗೈಗೆ ಆಗ ಹಚ್ಕೋರು, ಕೆಳಗೆ ಹಚ್ಕೊಂಗ. ಇಲ್ಲಿ ನೋಡ್ರಿ, ಮತ್ತೊಂದ್ಸಲ ನಾ ಇಲ್ಲಿ ಬರ್ತಿರ್ತಾನೆ, ತಾಳಿಕೋಟಿ ಬಂದ ನಿಮ್ಗೆ ಹೇಳ್ತಾನಂತ ಸಾಕಿಟ್ಟ. ಇಲ್ಲಿ ನೋಡ್ರಿ, ಇದು ನಿಂಗೆ ಇಲ್ಲಿ ಇದನ್ನ ಹಚ್ರಿ. ಇದ್ರ ಮೇಲೆ ಪ್ರತಿಷ್ಠಾಪನೆ ಮಾಡ್ರಿ, ಇಡ್ರಿ. ಭಸ್ಮ ತಗೊಳ್ರಿ. ಇದು ಪುಡಿ ಇದ್ದಿರ್ತೈತಿ ಡ್ರೈ, ಇದು ಹೋಗಿ ಮೆತ್ತಗ ಹತ್ಬೇಕದ, ಒರ್ಸೋದಲ್ಲಂಗ. ಅತಿ ಸೂಕ್ಷ್ಮವಾಗಿ ಹಚ್ಬೇಕಿದ್ರೆ, ಸೂಕ್ಷ್ಮವಾಗಿ ಹಚ್ಬೇಕಿದೆ. ಓಕೆ. ಆದಿ ಅನಾದಿಯಿಂದ ತತ್ತಲ್ಲಿ ಮುನ್ನ ಪರಮ ಚಿದ್ಭಸಿತವನ್ನು ಧರಿಸಿ ಭವದ ಬಾಧೆಯನ್ನಿಗೆ ಶ್ರೀ ಗುರುವಿನ ಪಾದಕ್ಕೆ ನಾ ಧನ್ಯನಾದೆನಯ್ಯ ಯೋಗಿನಾಥ. ತೋಟ ಕೈಯಾಗಿ ಹಿಡ್ಕೋ, ಈಚ ಕಡೆ ಒಂದ್ ಕೈಯಾಗಿ ಹಿಡ್ಕೋದನ್ನ ನೀವಂತ ಮಹಾದೇವಂಗೇರಿಸುವೆ. ಆರ ಹಸ್ತ ಮುಟ್ಟದ, ಆರ ದೃಷ್ಟಿ ಮುಟ್ಟದ ಮನ ಪುಷ್ಪದಿಂದ ಪೂಜಿಸುವ ನಿನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಉದ್ವೈತ್ ಹೆಚ್ಚು ಕೊಡಮ್ಮ ಬೇಗ. ಅಗ್ಗವಣ್ಣಿ ಪತ್ರೆ ಪುಷ್ಪ ಧೂಪ ದಿವಾಳಿಯಲ್ಲಿ ಪೂಜಿಸಿ ಬಳಲುತ್ತೈದಾರೆ. ಏನೆಂದರಿಯರು ಎಂತೆಂದರಿಯರು, ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನೇನು ಕಾಣದೆ ಲಯವಾಗಿ ಹೋದರು. ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೊಡ್ರಿ.
ಈಗ ಅಷ್ಟು ಎಲ್ಲ ವಸ್ತುಗಳನ್ನ ಇನ್ನೂ ಬಹಳಷ್ಟು ಅಲ್ಲಿ ಪತ್ರೆ ಅದಾವ ನೋಡ್ರಿ, ಪತ್ರೆ ತೋಡ್ರಿ. ನೀವಂತ ಏರ್ಸ್ರಿ. ಬರೀ ಪತ್ರೆ ತಂದು ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ನೋಡ, ಗುರು ಲಿಂಗ ಜಂಗಮ ಸ್ವರೂಪಿಯಾಗಿ ಐತಿಲ್ಲ ಇದು ಮೂರ ಅಂತ ತ್ರಿದಳದ ಪುಷ್ಪವನ್ನ ಬಿದ್ದಿತ್ತಂದ್ರೆ ದಿನ ಹೋಗಿ ಹರ್ಕೊಂಬಂದ ಏರ್ಸಬೇಕಂತ ಏನಿಲ್ಲ. ನೀವೇನ್ ಮಾಡ್ಬೇಕು, ಅವಾಗೆ ಬಿದ್ದಿದ್ರೆ ಏನಾದ್ರು ಸಿಕ್ಕಿದ್ರೆ ಯೋಗ ಬಂದ್ರೆ ಏರ್ಸ್ರಿ, ಇಲ್ಲಾಂದ್ರೆ ನಡಿತೈತೆ ಅಷ್ಟ. ನೀರು ಭಸ್ಮ ಅಷ್ಟ. ಹಿಂಗೆ ಹಿಂಗೆ ಹಿಡ್ಕೊಳ್ರಿ. ಹಿಂಗ ನಾ ಹೆಂಗೆ ಹೇಳ್ತಾನೆ ಹಂಗೆ ಹೇಳ್ಕೊತವ್ರಿ ನೋಡ್ರಿ. ವಿಶ್ವತೋ ಮುಖ ನೀನೇ ದೇವಾ, ವಿಶ್ವರೂಪಿಯಾಗಿರ್ತಕ್ಕಂಥದ್ದನ್ನ ಮುಖವಾಗಿ, ಕಣ್ಣಾಗಿ, ದೇಹವಾಗಿ, ಪಾದವಾಗಿ ನೋಡೋದು. ಅದನ್ನು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ತದೇಕ ಚಿತ್ತದಿಂದ ನೋಡ್ರಿ. ಮನಸ್ಸಿನಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರ ಪಠಿಸ್ತಾ ಇರ್ರಿ. ದೇಹ ಸ್ಥಿರವಾಗಿಟ್ಕೊಳ್ರಿ, ಶಟದ್ ಕೂತ್ಕೊಳ್ರಿ. ಬೇರೆ ಎಲ್ಲೂ ನೋಡ್ಬೇಡ್ರಿ. 1000 ಜನ ನಮ್ಮನ್ನು ನೋಡ್ಲಿ, ಅದ್ರ ಅವಶ್ಯಕತೆ ನಮ್ಗಿಲ್ಲ. ಮನಸ್ಸಿನಲ್ಲಿ ಮಂತ್ರ ಜ್ಞಾನ ಇರಲಿ. ಓಂ ನಮ ಶಿವಾಯ ಈ ರೀತಿಯಾಗಿರ್ತಕ್ಕಂಥ ಮಂತ್ರ ನಿಧಾನವಾಗಿ ಬಾಗಿ ನಮಸ್ಕಾರ ಮಾಡ್ರಿ. ಪುಷ್ಪ ವಿಸರ್ಜನೆ ಮಾಡ್ರಿ. ಇಲ್ಲ ಕಣ್ಣಿಗೆ ಹೊತ್ಕೊಂಡ ಇಲ್ಲಿ ನೋಡ್ದಂಗೆ ಈ ಪುಷ್ಪ ಮತ್ತೆ ಈ ಪತ್ರಿ ಹಂಗ ದಿನ ಈ ಲಿಂಗಕ್ಕೆ ಯೋಗ್ಯ ಆಯ್ತಲ್ಲ, ಇಡೀ ನನ್ನ ಬದುಕನ್ನು ಸಹಿತ ಈ ದಿನ ಲಿಂಗೈನಿಗೋಸ್ಕರವಾಗಿ ಯೋಗ್ಯವಾಗಿ ಪುಷ್ಪದಂತೆ ಪತ್ರಿಯಂತೆ ಯೋಗ್ಯನಾಗಿ ಬದುಕ್ತೇನೆ ಅನ್ನೋದು ಸಂಕೇತವಾಗಿ ಪುಷ್ಪ ಪತ್ರಿ ಹರಿಸ್ಬೇಕು. ಅರ್ಥ ಆಯ್ತಾ? ನಿಧಾನವಾಗಿ ಈ ವಿಸರ್ಜನೆ ಮಾಡ್ರದ ಪುಷ್ಪ ಪತ್ರಿ. ಇದು ನೀವು ಏನ ಕೊಡ್ತೇನೆ ನೋಡ್ರಿ. ಈಗ ಈ ಭಸ್ಮ ಧರಿಸ್ಕೊಂಡ ಇದೇನು ಪಾದೋದಕ್ಕೆ ಏನು ರೆಡಿ ಮಾಡ್ಕೋತಲ್ಲ, ನೀವು ಕೋಟೆ ದೇವಸ್ಥಾನ ಅಡ್ಡಾಡಿ ಬಂದೇವ ಅಂತ ತಿಳ್ಕೊಬೇಕು. ನೀವು ಇಡೀ ಜಗತ್ತಿನಾಗ ಎಷ್ಟು ಚರ್ಚ್ ಅದಾವ, ಇಡೀ ಜಗತ್ತಿನಾಗ ಎಷ್ಟು ಮಸೀದಿ ಅದಾವ, ಎಷ್ಟು ದೇವಸ್ಥಾನ ಅದಾವ, ಅಷ್ಟು ಎಲ್ಲ ಅಡ್ಡಾಡಿ ಬಂದಿದ್ದೇನೆ, ಅಷ್ಟು ಎಲ್ಲ ಈ ಥರದಾಗ ಅದಾವ ಅಂತ ತಿಳ್ಕೊಬೇಕು. ಇದು ಗಂಡ ಹೆಂಡ್ರಪ್ಪ, ಗಂಡ ಹೆಂಡ್ರು ನೋಡಿದ ತಕ್ಷಣ ಗಂಡ ಅನಿಸ್ತೈತಿ ನಿಮ್ಗೆ? ಇಷ್ಟು ಲಿಂಗ ನೋಡಿದ ತಕ್ಷಣ ಗಂಡ ಅನಿಸ್ತಾನೆ ನಿಂಗೆ? ಹೆಣ್ಣಂತ ಅನಿಸ್ತಾನೆ? ಹೆಣ್ಣಿನಂಗೆ ಏನ್ರ ಪತ್ಲ ಉಟ್ಕೊಂಡೈತದ, ಗಂಡಿನಂಗೆ ಏನ್ರ ದೋತ್ರ ಉಟ್ಕೊಂಡೈತಿ. ಗಂಡಿನ ಲಾಂಛನಗಳು ಏನ್ರ ಅದಾವನ ಇದ್ರಾಗ? ಹೆಣ್ಣಿನ ಲಾಂಛನಗಳು ಏನ್ರ ಅದಾವನ? ಅಯೋನಿ ಸಂಭವನಯ್ಯ. ಹಂಗ ನಿರಾಕಾರ ರೂಪದ ದೇವ್ ಹೆಂಗದಾನು ಹಂಗ ಕೊಟ್ಟಾನೆ. ಸೃಷ್ಟಿ ಹಿಂದೊಂದು ಶಕ್ತಿ ಐತೆ ಅಂದ್ರೆ ಸೃಷ್ಟಿ ನೋಡಾಕ್ ಸಿಕ್ಕೈತೆ.
ಅದ್ರ ಹಿಂದೆ ಏನು ಶಕ್ತಿ ಇದ್ದು ಸಿಕ್ಕೈತೆ ನಮ್ಗೆ ನೋಡಾಕ. ಕಬ್ಬಿನ ರುಚಿ ನೋಡಿ, ರಸ ನೋಡಿನಿ, ರುಚಿ ನೋಡಕ್ಕಾಗೈತೆ ನಿನ್ ಕಡೆಯಿಂದ? ರುಚಿ ನಿರಾಕಾರ ರೂಪದಾಗೈತಿ, ರಸ ಏನೈತಿ ಸಾಕಾರ ರೂಪನಾಗೈತಿ. ಹಂಗ ದೇವ್ರ ಸಾಕಾರ ರೂಪದಲ್ಲಿ ನಮ್ಮ ಕೈಯುಗ ಬಂದಾನ ತಳಿ ದಿನ ಭಾವನೆಯಿಂದ ತಿಳ್ಕೊಂಡ ಇದ್ರ ಹಿಂದೆ ಏನ್ ಶಕ್ತಿ ಅಡಿಗೈತೆ ಅಂತ ನಾವ್ ಏನ್ ಮಾಡ್ಬೇಕು, ದಿನ ಅದ್ರ ಸಂಶೋಧನೆ ಒಳಗಿರ್ಬೇಕು. ಇಬ್ರು ಜನ ಚಿಂತನೆ ಮಾಡ್ಬೇಕು. ಇದನ್ನ ಫೋನ್ ಹಚ್ಚಿ ನಮ್ಗೆ ಅವಾಗ ಏನ್ ಹೇಳ್ಬೇಕು, ಕೇಳ್ಬೇಕು. ಇದು ಏನ ನನ್ ಹಿಂಗಾಗತ್ತೆ ಹಿಂಗಾಗತ್ತೆ, ಬದಲಾವಣೆ ಆಗಿದ್ದು ಹೇಳ್ಬೇಕು, ಏನ್ ಆಗದೆ ಇದ್ದದ್ದು ಹೇಳ್ಬೇಕು. ಅರ್ಥ ದಿನ ಮಾಡ್ಕೊತಕ್ಕಿರಿ. ನೋಡ್ರಿ ಹಿಂಗ ಇದ್ದಿರ್ತೈತ್ಲ ನೋಡ್ರಿ, ತಾಯಿ ಆಹಾರ ಕೊಡ್ಬೇಕಾದ್ರೆ ಹಿಂಗ ಇಟ್ಕೊಂಡ ಹಿಂಗ್ ಹಾಕ್ತಿರ್ತಾಳ ಬಾಗೆ, ಅವರ್ ಹಿಂಗ್ ಹಾಕ್ತಿರ್ತಾಳ ಬಾಗೆ. ಆ ಹುಡುಗನನ್ನು ಹಿಂಗ್ ತಗೊಂಡಿನ ಹಿಂಗ್ ಹಾಕಾಗಿಲ್ಲ, ಹಾಕ್ತಾರೇನು? ಹಂಗ ದೇವನಿದ್ದ ಕಡೆಗೇನೆ ಭಕ್ತ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವೇನು ಸ್ವಲ್ಪ ಬಾಗೋಣ. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ನೋಡ ಇಲ್ಲಿ ಹಿಂಗ್ ಮಾಡ್ರಿ, ಇದು ನಿಂಗೆ ಇಷ್ಟು ಕೊಟ್ಕೊಡ್ರಿ. ಅದೇ ನಾನು ಏನ್ ಹೇಳಿದೆ, ಆ ಇರೋ ಜಾಗಕ್ಕನೆ ಹೋಗಿದ್ದೆ, ಡೆಮೋ ಮಾಡಿ ತೋರಿಸ್ತೆ ನಿಮ್ಗೆ. ಈಗ ನೋಡ್ರಿ, ಇದನ್ನ ಇಲ್ಲಿ ಇಡ್ರಿ, ಬಾಗಿ ತಗೋಬೇಕು. ಇದನ್ನ ಡ್ರೈ ಮಾಡ್ಕೊಡಿ. ನನ್ನ ಕೈಯಾರ ನೋಡ್ರಲ್ಲ ನೀವು, ನೋಡ್ರಿ. ಕೊಡ್ತೇನೆ ಈಗ ನೋಡ್ರಿ, ಡ್ರೈ ಆತಲ್ಲ, ಡ್ರೈ ಆತಿಲ್ಲ ಈಗ ಸದ್ಯ. ಒಂದೇ ನಿಮಿಷ ತಾಳ್ರಿ, ಅವರ್ ಕೊಡ್ರಿ ಅಂತ. ಹಂಗ ಹಿಂಗೆ ಲಿಂಗ ಇಡ್ಕೊಡ್ರಿ, ಲಿಂಗ ಇಡ್ಕೊಡ್ರಿ. ಮುಂದೆ ಬಾಗ್ರಿ, ನೀನು ಬಾಗಪ್ಪ ಮುಂದೆ. ಸರಿಯಾಗಿಟ್ಟು ಒಂದ್ ಹನಿ ಬೀಳ್ಬಾರ್ದು. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಇದಾಗ ಹೆಂಗ್ ತಗೊಂಡಿದ್ರಲ್ಲ ಹಂಗೆ ತಗೊಳ್ರಿ. ಅದಾಗ್ಲಿಲ್ಲ ಅಂದ್ರೆ ಒಂದ್ ಸಲ ನೋಡಿತಂದ್ರೆ ಸಂಖ್ಯೆ ಒಳಗೆ ಹೆಂಗೆಲ್ಲ ಮೆಟೀರಿಯಲ್ ಬರ್ತೈತ್ಲ ಹಂಗ ಆಗ್ಬೇಕದು. ಇವೇ ಆಚರಣೆ ಇರ್ಬೇಕು. ಮತ್ತೊಂದು ಆಚರಣೆ ನಾವೇ ಈಗ ಈ ದೇಹಕ್ಕೆ ಒಂದು ಟೈಮ್ ಅನ್ನೋದೈತೆ, ಲಿಂಗಕ್ಕೆ ಟೈಮ್ ಅನ್ನೋದಿಲ್ಲ. ಅದಕ್ಕೆ ಪೂಜೆ ಮುಗಿಯಂಗಿಲ್ಲ. ಪೂಜೆ ಅಳದ ಸೇರೇನ್ ದನು ಆಗೋದಿಲ್ಲ, ಅಳವಂದನ ದನಿವು ಆಕತಿ. ಹಂಗಾಗಿ ಲಿಂಗಕ್ಕೆ ಏನ್ ದನು ಆಗೋದಿಲ್ಲ. ಅಂದ್ರೆ ಬಹಳ ದೊಡ್ಡವದಾನಂತ ಭಸ್ಮಾಚರ್ಯದಕ್ಕೆ ಮತ್ತೊಂದ್ಸಲ ಭಸ್ಮಾಚರಿ ಹಿಂಗ. ಈ ಪೂಜೆ ಹಿಂಗ ನಿರಂತರವಾಗಿ ನಡೀಲಿ ಮನುಷ್ಯನಾಗತ್ತಂದ. ಇದನ್ನ ನನಗೆ ಕರುಣೆ ಈ ರೀತಿಯಾಗಿರ್ತಕ್ಕಂಥ ನನಗೆ 24 ತಾಸ ಇದ ಭಾವನೆ ಇರುವಂಗ ನಮಸ್ಕಾರ ಮಾಡಿ ಏನ್ ಮಾಡ್ರಿ, ನಿಮ್ ಪಾಡಿ ನೀವು ಕೆಲ್ಸ್ಕೋರಿ. ಕೆಲಸ ಆಗೋಣ ಸಹಿತ ಏನಿರ್ಬೇಕು, ಓಂ ನಮಃ ಶಿವಾಯ ಇರ್ಬೇಕು. ಎರಡು ಕೈಲಿ ಅವ. ಓಕೆ ಡನ್. ಹಾಕ್ರಿ ಈಗ. ಹಾ, ಲಿಂಗ ಒಂದೇ. ಪರದನ, ಪರಸತಿ, ಪರದೈವ, ಪರಪೀಡೆ ಇವ್ಯಾವು ಮಾಡಂಗಿಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮ ಅಲ್ಲ, ಧೂಪ ದೀಪಾರತಿಗಳು ಏನು ನೇಮಿಲ್ಲ.
ಪಟ್ಟನೆ ಎದ್ದ ತಕ್ಷಣ ಏನ್ ಮಾಡೋದು, ಶೌಚಾಚಮನಗಳನ್ನ ಮುಗಿಸ್ಕೊಳ್ಳೋದು, ಕಸ ಮುಸ್ರೆ ಮಾಡೋದು. ಆಮೇಲೆ ಪಾತ್ರೆ ಎಲ್ಲ ಮುಗಿಸ್ತವ್ರನ್ನ ಸ್ನಾನ ಮಾಡಿದ ತಕ್ಷಣ 5 ನಿಮಿಷ ಪೂಜೆ ಮಾಡ್ಕೊಳ್ಳೋದು. ಇವರೆಲ್ಲ ಹುಡುಗರು ಇವ್ರನ್ನೆಲ್ಲ ನಾಷ್ಟ ರೆಡಿ ಮಾಡಿ ಕೊಟ್ಮೇಲೆ ಮತ್ತೆ ಟೈಮ್ ಸಿಕ್ಮೇಲೆ ಮತ್ತೊಂದ್ಸಲ ಏನ್ ಮಾಡೋದು, ಹೆಲ್ಪ್ ಮಾಡ್ತಾನ ತಗೋ. ಈಗ ನೋಡಿ ನಮ್ದು ಹೆಂಗೈತಿ ಟ್ರ್ಯಾಕಿಂಗ್, ರಿಂಗ್ ಹಾಕ್ಸ. ನೀವು ಬರಳಿಗೆ ಹಾಕೊಂಡ್ರೆ ನಾವು ನಿಂಗ ಇಲ್ರಿ ರಿಂಗ್ ಹಾಕಿ. ಅರ್ಥ ಆಯ್ತಲ್ಲ? ಒಟ್ಟ ಲಿಂಗ ಶುಭ್ರ ಇರ್ಬೇಕು, ಲಿಂಗದ ವಸ್ತ್ರ ಶುಭ್ರ ಇರಬೇಕು, ಲಿಂಗದ ಚೀಲ ಶುಭ್ರ ಇರ್ಬೇಕು. ದಿನ ಲಿಂಗದ ಬಾಹ್ಯ ಕ್ರಿಯೆಗಳು ಸಹಿತ ಲಿಂಗದ ಕ್ರಿಯೆಗಳನ್ನ ತಿಳ್ಕೊಂಡ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಈಗ ಲಿಂಗಯ್ಯನ ಜೊತೆ ಮದುವೆ ಆತಾಗ, ಲಿಂಗಯ್ಯನ ಜೊತೆ ಮದುವೆ ಆಯ್ತು. ಈಗ ಯಾರ ಜೊತೆ ಮದುವೆ ಆಗೋಣಂದ್ರ ಅಲೌಕಿಕ ಮದುವೆ ಆಗ್ತಾವ ನಮಗೆ ಸದ್ಯ. ನಾವು ಯಾರ ಜೊತೆ ಮದುವೆ ಆಗೋಣ ಅಂದ್ರೆ ನಾವು ಲೌಕಿಕ ಬದುಕಿನಲ್ಲಿ ಈ ಲೋಕದ ಕಣ್ಣಿಗೆ ಈ ಶರಣರ ಸಾಕ್ಷಿಯಾಗಿ ನಾವು ಏನ್ ಮಾಡೋಣ, ಲಗ್ನ ಆಗೋಣ. ಈಗ ಸದ್ಯ ಒಂದಾಗೋಣ ನಾವೆಲ್ಲ, ಬಸವಣ್ಣವರ ಸಾಕ್ಷಿಯಾಗಿ, ವಚನ ಪುಸ್ತಕ ಸಾಕ್ಷಿಯಾಗಿ, ವಿಭೂತಿ ಸಾಕ್ಷಿಯಾಗಿ, ಇಲ್ಲಿದ್ದಿರ್ತಕ್ಕಂಥ ಜಂಗಮ ಸಾಕ್ಷಿಯಾಗಿ ಏನ್ ಮಾಡೋಣ, ನಾವೆಲ್ಲರೂ ನಿಮಗೆ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮ ಬಾಳ ಶುದ್ಧ ಆಗ್ಲಿ, ಸಿದ್ಧಗೊಳ್ಳಲತ್ತಳೆ ಅಂತದ್ದು ನಾವು ಹಾರೈಸ್ಲಿಕ್ಕೆ ಬಂದಿದ್ದೀವಿ. ಇದನ್ನ ನೀವು ಚೆನ್ನಾಗಿ ಬಳಸ್ಕೊತಾರಲ್ಲ, ಇಂಥ ಸಮಯ ನಿಮಗೆ ನಾಳೆ ಸಿಗ್ತೈತೆ. ನಾವೆಲ್ಲ ಕೂಡಿದ್ದನ ಏನಂತಂದ್ರ ಅದ ಒಂದ್ ದೊಡ್ಡದ ಸಂಭ್ರಮ. ಈ ಸಂಭ್ರಮ ನಿಮ್ಗೆ ಜಗತ್ತಿನಾಗ ಯಾವಾಗೂ ಬರುದಿಲ್ಲ. ಬರ್ತೈತೇನ್ರಿ? ಬರುದಿಲ್ಲ. ಬರ್ತೈತೇನು? ಒಮ್ಮೆ ನೀರ್ ಹಣ್ಣಿ ಮುತ್ತಾತು ಮತ್ತೆ ನೀರ್ ಹಾಕತೇನು? ಇದು ಮುತ್ತಿನಂತ ಸಮಯ ಅಂತ. ಅದಕ್ಕ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ಮಾತುಗಳು ಹಂಗಿರ್ಬೇಕು. ಹಂಗ ನಡ್ಕೋತಾರಲ್ಲ ತಂದೆ ತಾಯಿ ಜೊತೆ ಇಷ್ಟೆಲ್ಲ ಕಷ್ಟಪಟ್ಟವರೆಲ್ಲ ಏನ್ ಮಾಡಿದಾರು, ಇದನ್ನೆಲ್ಲ ಸಂಘಟನೆ ಮಾಡಿದಾರೆ. ಅವ್ರು ಒಪ್ಪುವಂಗ, ಇವ್ರು ಒಪ್ಪುವಂಗ ಇಲ್ಲದಲ್ರಿ. ಅವ್ರು ನಿಮ್ಮವ್ವ ಅಲ್ಲದಾರಲ್ಲ, ಅವ್ರು ಒಪ್ಪುವಂಗ, ಮೊದಲ ಇವ್ರಿಬ್ರು ಒಪ್ಪುವಂಗ, ಆಮೇಲೆ ಇವ ಒಪ್ಪುವಂಗ, ಇವ್ರು ಒಪ್ಪುವಂಗ. ಸಮಾಜ ಏನೈತೆ ಅಂದ್ರೆ, ನಾನೇನ್ ಉಪದೇಶಕ್ಕಲ್ಲ, ಸಮಾಜನ ಬಗ್ಗೆ ಏನ್ ಬೇಕಾದ್ ಮಾತಾಡ್ಕೊಳ್ಳಿ. ಗಂಡ 100 ಮಾರ್ಕ್ಸ್ ಕೊಡ್ಬೇಕು ನಮ್ಗೆ. ಸಮಾಜ ಎದುರು ಹಾಕೋದ್ರೆ ನಡೀತಿ. ಹೆಂಡತಿಗೆ ಬೇಕಾದಂಗ್ ಮಾತಾಡ್ಲಿ, ಬಂದ ತಕ್ಷಣ ಪ್ರೀತಿಯಿಂದ ನೀರು ಕೊಟ್ಟು ನಮ್ಮನ್ನು ಜಪಾನ್ ಮಾಡುವಂತ ಹೆಂಡತಿ ಚಂದಂಗ್ ನೋಡ್ಕೋಬೇಕು. ನಿಂದು ಅಷ್ಟೇ, ಬೇರೆದವ್ರ ಬಗ್ಗೆ ವಿಚಾರ ಮಾಡ್ಬೇಡ. ಗೊಲಿ ಮಾರೋ, ಅವರ ಸರ್ವಸ್ವ, ನೀವೇ ಸರ್ವಸ್ವ. ನೀವಿಬ್ರು ಕರೆಕ್ಟ್ ಆಗಿದ್ರಂದ್ರ ಸಮಾಜ ಏನು ಮಾಡಕ್ ಆಗಂಗಿಲ್ಲ. ನೀವಿಬ್ರು ಕರೆಕ್ಟ್ ಆಗಿದ್ದಂದ್ರ ದೇವರನ್ನ ಇಲ್ಲಿ ಬರ್ತಾನೆ. ಅರ್ಥ ಆಯ್ತು ನಾ ಹೇಳಿದ್ದ? ಸಾಕು, ಇಷ್ಟು ಅವರಲ್ಲಿ ಮದುವೆ ಚಾಲು ಮಾಡೋಣ್ರಿ. ಇಷ್ಟು ಬಸವಣ್ಣನ ಬಿಡಂಗಿಲ್ಲ, ವಚನ ಪುಸ್ತಕ ಬಿಡಂಗಿಲ್ಲ. ದಿನ ಒಂದು ವಚನ ಓದ್ಬೇಕು. ಒಂದು ವಚನ ಬಸವಣ್ಣವ್ರ ನೆನಪಿನಾಗಿರ್ಬೇಕು. ಲಿಂಗ ಪೂಜೆ, ಮೂರೇ ಇವ ಗುರು ಲಿಂಗ ಜಂಗಮ ಅಂತ ತಿಳ್ಕೊಂಡವ್ರು. ಈಗ ನಾವು ಲಗ್ನ ಸ್ಟಾರ್ಟ್ ಮಾಡೋದು. ಅಮರ್ ಕಲತ ನಾ ಹಾಡ್ತೇನೆ ತೋಡ್ರಿ. ಹಲೋ, ನೀವು ಕ್ರಿಯೆ ಮಾಡಕ್ ಆಚೆ ಕಡೆ ಒಬ್ರು ಕೂತ್ಕೊಳ್ರಿ. ನೀವು ಒಬ್ರಲ್ಲಿ ಈಗ ಎಲ್ಲ ಹೇಳ್ತಿರ್ತೀನಲ್ರಿ, ಭಾಷಣ ದಾರಿ ಮಾಡೋ ಟೈಮ್ದಾಗ ನಾವು ತಾಯಂದ್ರೆ ಬಾವಿತಾಳಪ್ಪರಿ ಬರೀಲಿ, ಅವ್ರ ಕೈ ಕೊಡುವಂತ ಕರೆಕ್ಟ್. ಈ ತೋಟ ಬಾವಿತಾಳಪ್ಪರಿ ಒಂದಿಟ್ಟು ಅವ್ರಿಗೆ ಅನುಭವ ಮಾಡಂತ ಹೇಳ್ರಿ. ಅವ್ರಿಗೆ ಅನುಭವ ಮಾಡಂತ ಹೇಳ್ರಿ. ಒಂದೇ ಸಲ ಅವ್ರ ಜೊತೆ ಬರ್ತೈತಿ. ಬಾಸಿಂಗವೆನಗೆ ಶರಣರ ಪಾದರಕ್ಷೆ ಶಿರದಲ್ಲಿ ತೊಂದಿಲು. ಬಾಸಿಂಗವೆನಗೆ ಬಾಸಿಂಗವೆನಗೆ ಬಾಸಿಂಗವೆನಗೆ.
ಎಮ್ಮವರು ಬೆಸಗೊಂಡ್ರಿ. ಹಾ ತಾಳಿ ತಗೊಳಪ್ಪ. ಏ ಬಾವಿತ ಅದು ಇದ್ದು ತಗೋರಿ. ಇರ್ಬದ್ರನ ತಾಳಿ ತಗೋರಿ ಅದು. ಯಾಕ ಈಗ ನಾವು ತಾಳಿ ಮುಗಿಸ್ರಿ ನೀವ. ಹಾ 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 ಈಗ ತಗೊಳ್ರಿ. ನಮಗ್ ಡಿಸ್ಟರ್ಬ್ ಆಗೋಲ್ಲ. ನೀವು ಆ ಮೈಕ ತೆಗೆದ್ಬಿಡ್ರಿ. ಹಾ ಈಗ ಅಲ್ಲೇನು ಮಾಂಗಲ್ಯ ಧಾರಣೆ ಮಾಡವ್ರ. ಅಲ್ಲೇ ಕಟ್ಸೋದು. ಖರೆ ರೀ. ವಾತಾವರಣನೇ ಬೇರೆ. ಇಲ್ಲೇ ಮಾಡಿ ಹಾ ಅಮ್ಮವರು ಬೆಸಗೊಂಡರೆ ನಾವೊಂದು ಟ್ಯೂನ್ ಬೇರೆ ಹೇಳ್ತೇನೆ ನೋಡ್ರಿ ಇದನ್ನ. ಅದನ್ನ ಬೇಡ. ಎಮ್ಮವರು ಬೆಸಗೊಂಡರೆ ಅಲ್ಲಿ ಶುಭ ಲಗ್ನ. ಈ ಕಡೆ ಅಲ್ಲಿ ಹರಸಿ ಉದ್ಧರಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು ನಮ್ಮ ಮಗನ ನಮ್ಮ ವರನ ಸುತ್ತಲೂ ಸಹಿತ ತಾವು ಗಮನ ಹರಿಸ್ಬೇಕು. ಆ ಕಡೆಯಲ್ಲೇ ಸಂಪನ್ನಗೊಳಿಸಿರ್ತಕ್ಕಂಥ ಬಂಧುಗಳು ಈ ಕಡೆನೂ ಸಹಿತ ನಮ್ಮನ್ನು ಸಹಿತ ನೀವು ಆಶೀರ್ವದಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಈಗ ನಮ್ಮ ಇದೀಗ ತಾನೇ ದಯಮಾಡಿಸಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳು, ನೂತನ ದಂಪತಿಗಳು ಇಲ್ಲ ಈಗ ಹೊಸದಾಗಿ ಇಲ್ಲೆಲ್ಲರೂ ಮುಟ್ಟಿಸಿ ರುದ್ರಪ್ಪವ್ರು ಬಂದರು. ಮುಟ್ಟಿಸಿ ಆಶೀರ್ವಾದ. ತಾಳಿ ತಾಳಿ ತಾಳಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ತಗೋ ತಾಳಿ ಕೊಡ್ರಿ. ನೀವು ಯಾರು ಗಲಾಟೆ ಮಾಡಬಾರ್ದು, ಶಾಂತ ರೀತಿಯಿಂದ ಇರ್ಬೇಕ. ನಮ್ಮ ಶಿವಪ್ರಕಾಶ್ ಮಧು ಇವರು ಅಧಿಕೃತವಾಗಿ ಇವತ್ತು ನೂತನ ದಂಪತಿಗಳಾಗಿ ತಮ್ಮ ಮುಂದೆ ತಾಳಿಯನ್ನ ಕಟ್ಟಿಸಿಕೊಳ್ಳೋದ್ರ ಮೂಲಕ, ಧಾರಣ ಮಾಡೋದ್ರ ಮೂಲಕ ನೂತನ ದಂಪತಿಗಳಾಗಿ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಸಹಿತ ಸಾಕ್ಷೀಕರಿಸ್ಬೇಕು. ಹಾ ಕೊಡ್ರಿ ಅವ್ರ ಕೈಗ. ಓ ತಂಗಿ ತಾಳಿ ಕೊಡ್ರಿ ಅವ್ರ ಕೈಗ. ಓ
ಶ್ರೀ ಗುರು ಬಸವಲಿಂಗಾಯ ನಮಃ. ಏ ಅಕ್ಕ ತುದಿ ಅಟ್ಟ ಕೊಡೋರು ಕ್ಯಾಗ ಅವ್ರು ಕಟ್ತಾರ. ಇನ್ನೊಬ್ರು ಸಹಾಯ ತಗೊಳ್ರಿ ತಗೊಳ್ರಿ ಈ ಕಡೆ ನಮ್ಮ ಕಲಾವಿದರು. ಆಶೀರ್ವಾದ ಮಾಡಿ ಚಪ್ಪಾಳೆ ಮಾಡಿಸೋದ್ರ ಮೂಲಕ ಮಾಡಿಸೋರಿ. ಬದ್ಧತೆಯ ಸಂಕೇತವಾಗಿ ನಾನು ಮಧು ಜೊತೆನೆ ಜೀವನವನ್ನು ಸಾಗಿಸ್ತೇನೆ ಅನ್ನೋ ಕಾರಣಕ್ಕಾಗಿ ಒಂದು ಬದ್ಧತೆ ಸಂಕೇತವಾಗಿ ಪ್ರಕಾಶ್ ಅವರು, ಶಿವಪ್ರಕಾಶ್ ಅವರು ತಾಳಿಯನ್ನು ಕಟ್ಟಿದ್ದಾರೆ. ನಾನು ಸಹಿತ ನಿಮ್ಮ ಜೊತೆ ಬದ್ಧತೆಯಿಂದ ಬಾಳುತ್ತೇನೆ ಎಂದು ನೀವು ಒಂದು ರುದ್ರಾಕ್ಷಿಯನ್ನ ಧಾರಣ ಮಾಡೋದ್ರ ಮೂಲಕ ಅವರಿಗೆ ನೀವು ಹಾಕ್ಬೇಕು. ಕಟ್ ಕ್ಲಾಪ್ಸ್ ಮಾಡ್ರಿ. ಹಾ ಹಾ ಕ್ಲಾಪ್ಸ್ ಮಾಡ್ರಿ. ಈ ಸಂಸ್ಕೃತಿ, ಈ ಶ್ರಮ ಸಂಸ್ಕೃತಿ ನೀವು ಜಗತ್ತಿನ ಯಾವ ಧರ್ಮದ ಸಿದ್ಧಾಂತದಲ್ಲಿ ನೀವು ಕಾಣಲಾರ್ರಿ. ಇಂಥ ಒಂದು ಸಂಸ್ಕೃತಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂತ ಒಂದು ಚಪ್ಪಾಳೆ ಹಾಕ್ರಿ ನೋಡೋಣ. ದಯವಿಟ್ಟು ಚಪ್ಪಾಳೆ ಹಾಕ್ರಿ. ಓಕೆ. ಹಾ ಏ ಶಿವಪ್ರಕಾಶ್ ಅವ್ರು ಮುಗಿತಪ್ಪ. ಕ್ಯಾಮ್ರಾಮನ್ ಇದು ಕಾಲುಂಗುರು ತಗೋ. ಈ ತರ ಇಡಮ್ಮ, ಕಾಲಿಡ ಈ ತರ. ಹಾ ಕಾಲು, ಎರಡು ಕಾಲಿಡಮ್ಮ. ಹಾ ಈಗ ಬಂದುದನರಿದು ಬಳಸುವಳು, ಬಂದುದನರಿದು ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು. ನಮಸ್ಕಾರ ಮಾಡಿ. ಈ ಭಾಗ್ಯ ನೀನು ಕಾಲಿಡು, ನೀ ಕಾಲಿಡಪ್ಪ. ಬಂಧು ಬಳಗವ ಮರೆಸುವಳು, ದುಃಖವೇದ ಕಂಡು ಬದುಕಿದೆನು ಕಾಣ ರಾಮನಾಥ ರಾಮನಾಥ. ಮಾಲೆ ತಗೊಳ್ಳಿ.